ವೆಲ್ಕಮ್ ಬ್ಯಾಕ್ ರಮೇಶ್ ಬಾಬು ಸರ್. ಇಲ್ಲಿ ನೋಡಿ ಅಪ್ಪ, ಪ್ರಶ್ನೆ ಇರೋದಿಷ್ಟೇ, ನಿಮಗೆ ಆತಂಕ ಇದೆ ಅಂತ ಬಿಜೆಪಿಯವರು ಅನ್ಕೊಂಡಿದ್ದಾರೆ. ಯಾಕೆ ಅನ್ಕೊಂಡಿದ್ದಾರೆ? ಅವರು ಒಕ್ಕಲಿಗ ಫ್ಯಾಕ್ಟರ್ನ ಹಿಂದುತ್ವ ಫ್ಯಾಕ್ಟರ್ ಇಂದ ಓವರ್ಟೇಕ್ ಮಾಡ್ಬಿಡ್ತಾರೆ. ಒಕ್ಕಲಿಗರು ಟಿಪ್ಪುನ ವಿರೋಧಿಸಿದ್ರು ಅನ್ನೋ ಒಂದು ಭಾವನೆ ಮೂಡ್ಬಿಟ್ರೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ನಾನು ಎಳೆಯಾಗಿ ಬಿಡಿಸಿ ಹೇಳಲಿಕ್ಕೆ ಹೋಗೋದಿಲ್ಲ, ನಿಮಗೆ ಗೊತ್ತಿದೆ. ಪ್ಲೀಸ್, ಕಾಂಗ್ರೆಸ್ ಪಕ್ಷಕ್ಕಾಗಲಿ, ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗಾಗಲಿ, ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಇರೋರಿಗಾಗಲಿ ಇದ್ಯಾವ್ರ ಬಗ್ಗೆನೂ ಆತಂಕ ಇಲ್ಲ. ಆತಂಕ ಇರ್ತಕ್ಕಂಥದ್ದು ಬಿ ಜೆ ಪಿಯವ್ರಿಗೆ. ತಾವೇನು ಚರ್ಚೆ ಮಾಡ್ತಾ ಇದ್ದೀರಾ, ಅವರೆಲ್ಲ ತೆಗೆದಿದ್ದಲ್ಲಿ ಮಂಡ್ಯ ಜನಗಳ ಸ್ವಾಭಿಮಾನ ತೆಗೆಸಿದ್ದದನ್ನಲ್ಲಿಂದ ಇವರಲ್ಲ, ಇವ್ರು ತೆಗೀತಿರ್ಲಿಲ್ಲ. ಇವರು ಜನ ಅಡ್ಡಡ್ಡ ನಿಂತ್ಕೊಂಡಾಗ ಇನ್ನು ಗೌರವ ಹೋಗುತ್ತೆ ಅಂತೇಳಿ ಇವ್ರು ತೆಗೆದಿದ್ದು. ಅದು ಜನ ತೀರ್ಮಾನಕ್ಕೆ ಬಿಡ್ತೀನಿ, ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ. ಆ ಉದ್ದೇಶ ಅದು ಹಾಕಿದ ಉದ್ದೇಶ ಬೇರೆ, ತೆಗೆದಿದ್ದ ಉದ್ದೇಶ ಇದು. ಹಾಕಿದ್ದ ಉದ್ದೇಶ ಕಮ್ಯುನಲ್ ಇದನ್ನ ಸ್ಪ್ರೆಡ್ ಮಾಡೋದಕ್ಕೆ ಹಾಕಿದ್ರು. ಜನ ಅಲ್ಲಿ ಮಂಡ್ಯದ ಸ್ವಾಭಿಮಾನಿ ಜನ ಪ್ರಶ್ನೆ ಮಾಡಿ ಅಡ್ಡಡ್ಡ ನಿಂತ್ಕೊಂಡಾಗ ತೆಗೆದ್ರು, ಗೌರವ ಹೋಗುತ್ತೆ ಅಂತ ತೆಗೆದ್ರು. ಅವರೆಲ್ಲ ವಾಲಂಟಿಯರ್ ತೆಗೆದಿದ್ದಲ್ಲ. ಅವ್ರು ಹೇಳಿದ್ರಲ್ಲ ಸರ್, ಸರ್ ಅಭಿವೃದ್ಧಿ ಚರ್ಚೆಗೆ ಬರಲ್ಲ. ಮಧ್ಯೆ ಅಪಸ್ವರ ಬಂದ್ಬಿಟ್ರೆ ಅಭಿವೃದ್ಧಿದು ವ್ಯಾಲ್ಯೂ ಕಮ್ಮಿ ಆಗ್ಬೋದು ಅಂತ. ಇಡೀ ರಾಜ್ಯ ನಿನ್ನೆ ಸಾಯಂಕಾಲ ಏನು ಘಟನೆ ಆಯಿತು, ಪ್ರೈಮ್ ಮಿನಿಸ್ಟರ್ ಬರೋಕ್ಕೆ ಮುಂಚೆ ಎಲ್ಲ ಜನ ನೋಡಿದ್ದಾರೆ. ನಾನು ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅದಕ್ಕೆ ಚರ್ಚೆಗೆ ಹೋಗಲ್ಲ. ತಲಕಾಡು ಚಿಕ್ಕರಂಗೇಗೌಡರು ಇತಿಹಾಸ ತಜ್ಞರಾಗಿ ತಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡ್ತಿದ್ದಾರೆ. ನಾನು ಒಬ್ಬ ಪೊಲಿಟಿಕಲ್ ಪಾರ್ಟಿಯಾಗಿ ಅಕ್ಸೆಪ್ಟ್ ಮಾಡೋದು ಬಿಡೋದು ನನಗೆ ಬಿಟ್ಟಿದ್ದು. ಆದರೆ ಇತಿಹಾಸ ಯಾರು ತಿರ್ಚಕ್ಕೆ ಸಾಧ್ಯ ಇಲ್ಲ, ಅದನ್ನೇ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಅವ್ರ ಅಭಿಪ್ರಾಯನ ಅಡ್ಡಂಡ ಕಾರ್ಯಪ್ಪರು ಇವ್ರ ಮುಗಿನೇರಕ್ಕೆ ಬರಲಿಲ್ಲ ಅಂತ ಹೇಳಿ ಟೀಕೆ ಮಾಡೋಂಥದ್ದು ತಪ್ಪು. ಅದನ್ನು ಮಾಡಬಾರ್ದು. ನಾವು ಒಂದು ನಿಮಿಷ, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಅಡ್ಡಂಡ ಕಾರ್ಯಪ್ಪರು ಅವ್ರ ಅಭಿಪ್ರಾಯ ಹೇಳೋದಕ್ಕೆ, ಅವ್ರಿಗೆ ಪುಸ್ತಕ ಬರ್ಕೊಂಡವ್ರೆ, ಇನ್ನೊಂದು ಪುಸ್ತಕ ಬರ್ಕೊಳ್ಳೋಕ್ಕೆ, ಇನ್ನೊಂದು ಪುಸ್ತಕ ಪಬ್ಲಿಷ್ ಮಾಡೋಕ್ಕೆ ಅವ್ರು ಸ್ವತಂತ್ರರಿದ್ದಾರೆ. ಆದರೆ ಒಬ್ಬ ಇತಿಹಾಸ ತಜ್ಞರನ್ನ ನೀವೇ ಹಾಕಿದ್ದು ಮಾಡಲಿಲ್ಲ, ನೀವೇ ಹಾಕಿದ್ದನ್ನು ಕೇಳಲಿಲ್ಲ, ಇಟ್ ಈಸ್ ರಾಂಗ್. ಅದನ್ನು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಖಂಡಿಸ್ತೇನೆ. ಒಂದು. ಎರಡನೇದು, ನನ್ನ ಸ್ನೇಹಿತರು ನಂಜರಾಜ ಅರಸರ ಬಗ್ಗೆ ಒಂದು ಕೋಟ್ ಮಾಡಿದ್ರು. ಸನ್ಮಾನ್ಯ ಪ್ರೊಫೆಸರ್ PV ನಂಜರಾಜ ಅರಸ್ ಈಸ್ ಒನ್ ಆಫ್ ದ ಹಿಸ್ಟಾರಿಯನ್ ಇನ್ ಕರ್ನಾಟಕ. ಅವರು ಒಂದನ್ನು ಯಾವುದೋ ಕೋಟ್ ಮಾಡ್ತಾಯಿದೆ. ಅವ್ರದ್ದು 100 ಟ್ಯೂಬ್ ಚಾನಲ್ ಬೇಕಾದ್ರೆ ನೀವು ಪರ್ಮಿಟ್ ಮಾಡೋದು ನಾನು ತೋರಿಸ್ತೀನಿ ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ. ಟಿಪ್ಪು ಬಗ್ಗೆ ಅಥೆಂಟಿಸಿಟಿ ಅವರು ಈ ಕರ್ನಾಟಕದಲ್ಲಿ ಟಿಪ್ಪು ಬಗ್ಗೆ ಬೈ ಆ್ಯಸ್ ಎ ಹಿಸ್ಟಾರಿಯನ್ ಆ್ಯಂಡ್ ಕನ್ಸರ್ನ್ ಪರ್ಸನ್ ಅವರು ಈಸ್ ಎ ಅಥಾರಿಟಿ. ಟಿಪ್ಪು ಬಗ್ಗೆ ಟಿಪ್ಪುವನ್ನು ಟೀಕೆನೂ ಮಾಡಿದ್ದಾರೆ, ಟಿಪ್ಪು ಸರಿಗಳನ್ನೂ ಒಪ್ಕೊಂಡಿದ್ದಾರೆ, ಟಿಪ್ಪು ಎಲ್ಲೆಲ್ಲಿದೆ ಅಂತೇಳಿ. ಇದೇ ನಂಜರಾಜ ಅರಸರವರು, ಯಾಕೆಂದರೆ ಅಡ್ಡಂಡ ಕಾರ್ಯಪ್ಪರು ಕೋಟ್ ಮಾಡಿದ್ರು, ಅಶೋಕ್ರವರು ಕೋಟ್ ಮಾಡಿದ್ರು. ಇದೇ ನಂಜರಾಜ ಅರಸರವರು ಸಂಘ ಪರಿವಾರ, RSS ಮತ್ತು ಮೂಲಭೂತವಾದಿಗಳು ಟಿಪ್ಪು ವಿಷಯವನ್ನು ತಮ್ಮ ಅನುಕೂಲಕ್ಕೆ ಬಳಸ್ಕೊತಾ ಇದ್ದಾರೆ, ಟಿಪ್ಪು ಮೇಲಿನ ಇತಿಹಾಸವನ್ನು ತಿರುಚುತ್ತಾ ಇದ್ದಾರೆ. ಸೀರೀಸ್ ಆಫ್ ಆರ್ಟಿಕಲ್ ಚಾಲೆಂಜ್ ಮಾಡಿ ತೋರಿಸ್ತೀನಿ ಅಂತಾನೂ ಹೇಳಿದ್ದಾರೆ. ಹೇಳ್ತಾರಲ್ಲ, ಇಲ್ಲೂ ಹೇಳ್ತಾ ಇದ್ದಾರೆ. ಅದನ್ನು ಒಪ್ಪಿದ್ರೆ ಇದನ್ನು ಒಪ್ಪಬೇಕು. ಅದಲ್ಲ ಅಂದ್ರೆ ಅದು ನಿಮಗೂ ಅಪ್ಲೈ ಆಗುತ್ತಲ್ಲ ಸರ್. ನೀವು ಇದನ್ನು ಒಪ್ಪಿದ್ರೆ, ಸಂಘ ಪರಿವಾರ ಇದನ್ನು ಮಾಡ್ತೀವಿ ಅಂತ ಇದನ್ನು ಒಪ್ಪಿದ್ರೆ ಅದನ್ನು ಒಪ್ಪಬೇಕಾಗಲ್ಲ. ಏನೋ ಟಿಪ್ಪುನ ಸ್ಥಳೀಯರು ಕೊಂದ್ರು ಅಂತ ನಂಜರಾಜ ಅವರ ಅರಸು ಹೇಳಿದ್ನ ನಾನು ಸ್ವೀಕಾರ ಮಾಡ್ತೀನಿ. ಎರಡೂನು ಬಿಜೆಪಿ ಸ್ವೀಕಾರ ಮಾಡ್ತಾ ಇಲ್ಲ. ಎರಡು ಸ್ವೀಕಾರ ಮಾಡ್ತೀನಿ. ಸ್ವೀಕಾರ ಮಾಡ್ತೀನಿ. ಒಂದ್ ನಿಮಿಷ ದಯಮಾಡಿ. ನೀವು ಸ್ಥಳೀಯ ಕೊಲೆ ಮಾಡಿದ 2ನೇ ದಿವಸ ಅವ್ನು ಮೈಸೂರಲ್ಲಿ ಅಂತ ಅಂದ್ಬಿಟ್ಟು ಬಿಡ್ದು ಕೊಟ್ಟಿದ್ದವ್ರು ಒಪ್ಕೋತಾರ ಬಿಜೆಪಿ ಅವರು. ನಿಮ್ಮ 2ನೇ ಪಾಯಿಂಟ್ ನಾನು ಆಮೇಲೆ ಬರ್ತೀನಿ. ನಾನು ಒಪ್ಕೋತೀನಿ, ನಾನು ಕಾಂಗ್ರೆಸ್ನವನಾಗಿ. ಅವನು ಮೈಸೂರಲ್ಲಿ ಅವನಿಗೆ ಮೈಸೂರಿಲಿಂತ ಬಿಡ್ದು ಕೊಟ್ಟು ನಿಜ. ನಂಜರಾಜ ಅರಸರವರು ದಾಖಲೆ ಸಮೇತ ಹೇಳಿದ್ದಾರೆ. ಬಿಜೆಪಿಯವರು, ಅಡ್ಡಂಡ ಕಾರ್ಯಪ್ಪ ಅವರು, ಸಂಘ ಪರಿವಾರದವರು, ಹಿಂದೂ ಮೂಲಭೂತವಾದಿಗಳು ಒಪ್ಕೋತಾರ? ಪ್ರೊಫೆಸರ್ ನಂಜರಾಜ ಅರಸು ಅವ್ರು ಹೇಳಿದ್ನ ಇವರೆಲ್ಲ ಒಪ್ಕೊಳ್ಳೋದಾದ್ರೆ ನಾನು ಅದನ್ನು ಒಪ್ಕೋತೀನಿ. ನಾನು ಸ್ಥಳೀಯರೇ ಕೊಂದಿದ್ದು ಅಂತ ನೀವು ಒಪ್ಕೋತೀನಿ? ನಾನು ಒಪ್ಕೋತೀನಿ. ಅವರೇ ಹೇಳ್ತಾರೆ, ಉರಿಗೌಡ ನಂಜೇಗೌಡ ಸುಳ್ಳು, ಇದು ಕಾಲ್ಪನಿಕ ಅಂತ ಅವರೇ ಹೇಳಿದ್ದಾರೆ. ಖಂಡಿತ ಹೇಳಿದ್ದಾರೆ. ಸ್ಥಳೀಯರು ಅಂತ ಹೇಳಿದ್ದಾರೆ. ಸ್ಥಳೀಯರು ಅಂತೇಳಿ ಈ ವ್ಯಕ್ತಿಗತವಾಗಿ ಏನು ಸೃಷ್ಟಿ ಮಾಡಿದ್ದಾರೆ, ಇದು ಕಾಲ್ಪನಿಕ, ಇದು ಐಡೆಂಟಿಟಿ ಅಂತೆಲ್ಲೂ ಹೇಳಿದ್ದಾರೆ. ಅಶೋಕ್ ಗೌಡ್ರೆ, ಕ್ವಿಕ್ ಆನ್ಸರ್. ನಾನು ಮುಗಿಸಿಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ನೋಡಿ, ಬುರಿಗೌಡ ಬುರಿಗೌಡ ನಂಜೇಗೌಡದು ಈ ರಾಜ್ಯದಲ್ಲಿ ಇಶ್ಯೂನೇ ಅಲ್ಲ. ನಮಗ್ ಬೇಕಾಗಿರ್ತಕ್ಕಂಥದ್ದು ಅಭಿವೃದ್ಧಿ. ಒಂದ್ ನಿಮಿಷ ಹೇಳಿ ರಮೇಶ್ ಬಾಬು ಸರ್, ಒಂದ್ ನಿಮಿಷ. ಇಲ್ಲಿ ಚರ್ಚೆ ಮಾಡುವಾಗ ಬಹುಶಃ ಅಶೋಕ್ ಅವ್ರು ಅನ್ಸುತ್ತೆ ಹಯವರ್ಧನ್ ರಾಯರಿಗೆ ಅವಮಾನ ಮಾಡ್ಬಿಟ್ಟಿದ್ದಾರೆ. ನಮ್ಮ ಗೆಜೆಟಿಯರ್ನ ಪಿತಾಮಹ ಅಂತ ಕರಿಬೋದು ಅವ್ರನ್ನ. 1926ರಲ್ಲಿ ಮೈಸೂರು ಮಹಾರಾಜರ ಆಡಳಿತದಲ್ಲಿದ್ದಾಗ ನಮ್ಮ ಗೆಜೆಟಿಯರ್ ತಯಾರಾಯ್ತು. ಅದು ಪೂರ್ವಗ್ರಹ ಪೀಡಿತ ಗೆಜೆಟಿಯರ್ ಅಂತ ಹೇಳಿದ್ದಾರೆ. ಇದು ತಪ್ಪಿದು. ಯಾಕೆಂದ್ರೆ ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಇದನ್ನು ಒಪ್ಪಕ್ ಸಾಧ್ಯ ಇಲ್ಲ. ಇದನ್ನ ಇಲ್ಲೇ ನಾನು ಖಂಡಿಸ್ತೀನಿ. ನಿಮಗೇನಾದ್ರೂ ಅವ್ರು ಬರ್ದಿರೋ ಪುಸ್ತಕದಲ್ಲಿ ಏನಾದ್ರು ತಪ್ಪುಗಳಿದ್ರೆ ಅದನ್ನ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ ಸಂಪೂರ್ಣ ಇಡೀ ಗೆಜೆಟಿಯರೇ ಭಯಾಸಡೋದು, ಪೂರ್ವಗ್ರಹ ಪೀಡಿತವಾದದ್ದು ಅಂತ ಹೇಳೋದು ಇದೆಯಲ್ಲ, ಅಕ್ಷಮ್ಯ ಅಪರಾಧ. ಇದನ್ನ ನಾನು ಖಂಡಿಸ್ತಿದ್ದೀನಿ. ಆಯ್ತು, ಇತಿಹಾಸಕಾರರಾಗಿ ಡಾಕ್ಟರ್ ಚಿಕ್ಕರಂಗೇಗೌಡ್ರೆ, ಇತಿಹಾಸಕಾರರಾಗಿ ನೀವು ಇದನ್ನೂ ಒಪ್ಪಬಹುದಾ?
ಇಲ್ಲಿವರೆಗೂ ನಮಗೆ ಸಿಕ್ಕಿರುವಂತ ಯಾವ್ದನ್ನ? ಮಾಹಿತಿ ಏನಿದೆ ಇತಿಹಾಸದ ಬಗ್ಗೆ ಅದನ್ನ ನಾವು ಸಂಪೂರ್ಣ ಸತ್ಯ ಅಂತ ಒಪ್ಲೇಬೇಕಾ? ಆ ಅನಿವಾರ್ಯತೆನ ನಾವು ಸಿಲುಕೊಂಡಿದೀವ ಅಂತ. ಅಲ್ಲಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಪ್ರತಿಯೊಂದನ್ನು ಕೂಡ ಪರೀಕ್ಷೆ ಮಾಡಿ ಒಪ್ಪೋದು ಬಿಡೋದು ಆಯಾ ಜನಗಳಿಗೆ ಸೇರಿದ್ದು ಅಲ್ವಾ? ಆದ್ರೆ ಎಲ್ಲಿವರೆಗೂ ಅದು ಗೆಜೆಟಿಯರ್ ಅಲ್ಲಿ ದಾಖಲಾಗಿರುತ್ತೋ ನ್ಯಾಯಾಲಯಗಳಲ್ಲಿ ಅದೇ ನಿಲ್ಲೋದು. ನಾನ್ ಹೇಳಿದ್ದಾಗ್ಲಿ ಮತ್ತೊಬ್ರು ಬರ್ದಿದ್ದಾಗ್ಲಿ ಯಾವ್ದು ನಿಲ್ಲಲ್ಲ. ಗೆಜೆಟಿಯರ್ ನಲ್ಲಿ ಉಲ್ಲೇಖ ಇದೆಯಾ ಅಂತ ಕೇಳ್ತಾರೆ. ಎಸ್, ಉಲ್ಲೇಖ ಇದೆ. ಅಲ್ಲೊಂದ್ ವೇಳೆ ತಪ್ಪಿದ್ರೆ ಗೆಜೆಟಿಯರ್ ಇಲಾಖೆಗೆ ಹೋಗಿ ಇಂಥ ಪುಟದಲ್ಲಿ, ಇಂಥ ವಾಲ್ಯೂಮ್ ಅಲ್ಲಿ, ಇಂಥ ಪುಟದಲ್ಲಿ ತಪ್ಪಿದೆ, ಇದಕ್ಕೆ ಆಧಾರ ಬೇರೆ ಇದೆ ಕೊಡಿ ಅಂತ ಹೇಳಿ ಅಲ್ಲೇ ಅದನ್ನ ಸಿದ್ಧಪಡಿ ಮಾಡ್ಬೇಕೇ ವಿನಃ ಸಾರ್ವಜನಿಕವಾಗಿ ನಮ್ಮ ಗೆಜೆಟಿಯರೇ ಪೂರ್ವಗ್ರಹ ಪೀಡಿತವಾಗಿ ಬರ್ದಿದ್ದಾರೆ ಅಂತ ಹೇಳೋದು, ಅದರಲ್ಲೂ ಅಯೋಧನ್ ರಾಯರಂತ ಮಹಾನ್ ವ್ಯಕ್ತಿಗೆ ಮಾಡುವಂತ ಅವಮಾನ. ಈ ರೀತಿಯ ಒಂದು ಕುಚೇಷ್ಟೆ ಅಥವಾ ಕುಯುಕ್ತಿಯ ಹೇಳಿಕೆಗಳನ್ನ ದಯವಿಟ್ಟು ಆ ಹಿರಿಯರ ಬಗ್ಗೆ ಕೊಡಬೇಡಿ. ಚರ್ಚೆ ನಾವು ಮಾಡೋಣ, ನಮ್ಮಲ್ಲಿ ಇರ್ಲಿ. ಆದ್ರೆ ಹಿರಿಯ ವ್ಯಕ್ತಿಗಳನ್ನ ನಾವು ಅವಮಾನದ ರೀತಿಯಲ್ಲಿ ನಡ್ಕೊಳ್ಳೋದಿದೆಯಾ, ಅಶೋಕ್ ಗೌಡ್ರೆ ನಿಮ್ಗಳಿಗೆ ಇನ್ನೊಂದು ಅವಮಾನ ಮಾಡಿದ್ರೆ ಅಲ್ಲ, ಕರೆಕ್ಟ್ ಹೇಳಿದ್ರಿ ಚಿಕ್ಕರಂಗೇಗೌಡ್ರೆ. ಇಲ್ಲ, ನೀವು ಸಾರ್ವತ್ರಿಕವಾಗಿ ಯು ಶುಡ್ ನಾಟ್ ಜನರಲೈಸ್ ಅಂತ ಅಶೋಕ್ ಗೌಡ್ರೆ ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ. ಪ್ಲೀಸ್ ತಪ್ಪಾಗಿ ಗ್ರಹಣಿಸ್ಕೊಳ್ಳೋದು ಬೇಡ. ನಾನು ಯಾವುದೇ ಒಬ್ಬ ಇಷ್ಟಾರಿಯನ್ನು ಸಹ ನಾನು ಅಳಗಳಿಯಲ್ಲ. ನಾನು ಅದೇ ರೀತಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಹ ತಾವು ಸಹ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಹೋಗಿ ಬರೆದಿರತಕ್ಕಂಥ ಎಲ್ಲಾ ಸತ್ಯಗಳನ್ನ ಒಪ್ತೀರಾ ಅನ್ನತಕ್ಕಂತಹ ನನ್ನ ಪ್ರಶ್ನೆ. ಹೇಳಿದ್ರಲ್ಲ ಸರ್, ಒಂದು ನಿಮಿಷ, ಭಾಗಶಃ ಇದೆ, ಭಾಗಶಃ ಇಲ್ಲ. ಟಿಪ್ಪು ಬಗ್ಗೆನೂ ಅದೇ ಹೇಳಿದ್ರು. ಕೆಲವೊಂದು ನೀವು ಮಾಡ್ತಿರೋ ಆರೋಪಗಳಲ್ಲಿ ಸತ್ಯ ಇದೆ ಅಂತಾನೆ ಅವ್ರು ಹೇಳ್ತಿದಾರಲ್ಲ. 98% ಅದ್ರಲ್ಲಿ ತಪ್ಪಿದೆ, ಇರ್ಲಿ, ತೊಂದರೆ ಇಲ್ಲ. ನಾನು ಗೆಜೆಟ್ ನಾನು ಯಾವತ್ತೂ ಚಾಲೆಂಜ್ ಮಾಡಕ್ ಹೋಗ್ತಾ ಇಲ್ಲ. ಆಮೇಲೆ ಅವ್ರು ಏನ್ ಕೇಳಿದ್ದಾರೆ ಚಿಕ್ಕರಂಗೇಗೌಡರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಇಟ್ಸ್ ಅ ವ್ಯಾಲಿಡ್ ಸಜೆಷನ್, ಐ ವಿಲ್ ಆಲ್ಸೋ ಟೇಕ್ ಇಟ್. ಏನು ಅಂತಂದ್ರೆ ಗೆಜೆಟ್ ಅಲ್ಲಿ ಅಕಸ್ಮಾತ್ ಯಾವ್ದಾದ್ರು ಒಂದು ಉಲ್ಲೇಖ ಆಗದೆ ಇದ್ರೆ, ತಪ್ಪಾಗಿದ್ರೆ ಅದಕ್ಕೆ ದಾಖಲೆ ಸಮೇತ ಕೊಡಿ, ನಾವು ಉಲ್ಲೇಖ ಮಾಡತಕ್ಕಂತಹ ಅದನ್ನ ಸೇರಿಸ್ತಕ್ಕಂತಹ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ. ಅದೊಂದು ವಿಚಾರ ಇರಲಿ, ತೊಂದರೆ ಇಲ್ಲ. ಈಗ ಅತ್ಯಂತ ಪ್ರಮುಖವಾಗಿ ಒಂದೇ ಒಂದು ನಿಮಿಷ ಅಶೋಕ್ ಗೌಡ್ರೆ, ಪ್ರೊಫೆಸರ್ ನಂಜರಾಜೆ ಅರಸ್ ಅವರು ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಇದ್ದಾರೆ. ಪ್ರೊಫೆಸರ್ ನಂಜರಾಜೆ ಅರಸ್ ಅವರೇ ನಮಸ್ಕಾರ, ನಿಖಿಲ್ ಮಾತಾಡ್ತೀನಿ, ಸ್ವಾಗತ ನಿಮ್ಗೆ ನ್ಯೂಸ್ 18. ಬಹಳ ತಿಂಗಳಾಯ್ತು ನೋಡ್ರಿ ನೀವನ. ಬಹಳ ದಿನಗಳಾದ್ಮೇಲೆ ನೀವು ಮಾತಾಡ್ತಿರೋದು. ನಂಜರಾಜ ಅರಸ್ ಅವರೇ, ಆರಾಮಿದ್ದೀರಾ? ಆರಾಮ, ಹೇಳಿ ಪ್ರೊಫೆಸರ್. ಇವಾಗ ಚರ್ಚೆ ಏನಂದ್ರೆ ಟಿಪ್ಪುನ ಸಾಯಿಸಿದವ್ರು ಯಾರು ಅನ್ನೋ ಚರ್ಚೆ ಬಂತು. ಅವಾಗ ನಿಮ್ಮ ಒಂದು ವಿಡಿಯೋ ಅದರ ಉಲ್ಲೇಖ ಬೇರೆ ಆಗ್ತಿದೆ. ಆ ವಿಡಿಯೋನಲ್ಲಿ ನೀವು ಹೇಳಿದ್ದೀರಾ ಸ್ಥಳೀಯರಿಬ್ರು ಹೊಡೆದಾಕಿದ್ದಾರೆ ಅವ್ರನ್ನ ಅಂತ. ನಾನು ಹೇಳಿದ್ದೀನ ಅಲ್ವಾ? ಕೇಳ್ತೀನಿ ನಾನು. ಯಾವ ಮೂರ್ಖಾರಿ ನನ್ನ ವಾಯ್ಸ್ ಚೇಂಜ್ ಮಾಡಿದವನು? ಅಲ್ಲ, ಒಂದು ಯೂಟ್ಯೂಬ್ ವಿಡಿಯೋ ಅಶೋಕ್ ಗೌಡ್ರ ಹತ್ರನೂ ಇದೆ. ವಿಡಿಯೋದಲ್ಲಿ ಬೆಂಗಳೂರು ಟೈಮ್ಸ್ ಅಲ್ಲಿ ತಾವು ಉಲ್ಲೇಖ ಮಾಡಿ ಹೇಳ್ತಿದ್ರಲ್ಲ, ಅವ್ರು ಪೂರ್ತಿ ಮೂರ್ಖ ಅಂದ್ರೆ ಏನ್ರಿ ಅರ್ಥ? ಯಾರಿಗೆ ಮೂರ್ಖ ಅಂತಾರೆ? ಅಶೋಕ್ ಗೌಡ್ರೆ, ನೀವು ತೆಗೀರಿ ಅದನ್ನ, ನೀವು ತೆಗೆದು ಇಟ್ಕೊಳ್ಳಿ ಅದನ್ನ. ಪ್ರೊಫೆಸರ್ ನಂಜರಾಜ ಅರಸ್ ಅವರೇ, ನೀವು ಯಾವಾಗಾದ್ರೂ ಒಂದ್ಸತಿ ಹೀಗೆ ಹೇಳಿರೋ ನೆನಪಿದ್ಯಾ ನಿಮಗೆ ಅಂತ? ಆ ಕಳ್ಳರು ಸುಳ್ಳು ಅವರು ಕಾಲ್ಪನಿಕ ವ್ಯಕ್ತಿಗಳು ಅಂತ. ಹಂಗಂದ್ರೆ ನೀವು ಪ್ಲೇ ಮಾಡೋಣ. ಅಶೋಕ್ ಗೌಡ್ರೆ ಒಂದ್ ನಿಮಿಷ ಮಾತಾಡ್ಲಿ. ನಿಖಿಲ್ ಕೇಳ್ರಿ, ನಂಜರಾಜ ಅರಸ್ ಅವ್ರು ಹೇಳಿ. ನನ್ನ ಜೀವನದಲ್ಲಿ ಯಾವತ್ತೂ ಇಂಥ ಸುಳ್ಳು ಹೇಳಕ್ ಹೋಗಲ್ಲ. ಮೊದಲಿಂದಲೂ ವಾಟ್ಸಾಪ್ ಅಲ್ಲಿ ಬಂತಲ್ಲ, ಎಲ್ಲಾ ಕಡೆಗೂ ಕಾಲ್ಪನಿಕ ವ್ಯಕ್ತಿಗಳವರು. ಇವತ್ ಬೆಳಿಗ್ಗೆ ನೀವೇ ಹೇಳಿದ್ರ ಇಬ್ರು ವೀರರು ಲೋಕಲೈಟ್ಸ್ ಅಂತ ಹೇಳಿದ್ದೀರಾ, ಇವತ್ತು ಕಾಲ್ಪನಿಕ ವ್ಯಕ್ತಿಗಳು. ಹೆಸರು ಬಿಡಿ, ನಂಜರಾಜ ಅರಸ್ ಅವರೇ, ಅದನ್ನ ಇಲ್ಲಿ ಯಾರು ಪ್ರಶ್ನೆ ಮಾಡೋದಿಲ್ಲ. ಆ ಪ್ರಶ್ನೆ ಮಾಡೋದಕ್ಕೆ ಬಿಡೋದು ಇಲ್ಲ. ಒಂದ್ ನಿಮಿಷ ನಂಜರಾಜ ಅರಸ್ ಅವರೇ, ನಿಖಿಲ್ ಕೇಳ್ರಿ, ನಿಖಿಲ್ ಕೇಳಿ. ಅವರು ಮೊದಲಿಂದಲೂ ಅವರು ನಾನು ಹೇಳ್ತಿರೋದು ಕಾಲ್ಪನಿಕ ವ್ಯಕ್ತಿಗಳು. ಅವರು ಟಿಪ್ಪುನ ಕೊಂದ್ರು ಅಂತ ಇವ್ರುಗಳು ಹೇಳ್ತಾರಲ್ಲ, ಹೊಸ ಇತಿಹಾಸವನ್ನ ಯಾರು ಬರೆದ್ರು? ಅವರು ಕೊಲ್ಬೇಕಾಗಿದ್ದಿದ್ರೆ ಕಾಮ ಕೇಳಿ. 3ನೇ ಮೈಸೂರು ಯುದ್ಧ ಆಯ್ತಲ್ಲ 92-93, 1792-93, ಸುಮಾರು 8-10 ದಿನ ಮಳವಳ್ಳಿನ ಕ್ಯಾಂಪ್ ಮಾಡಿದ್ದ. ಬ್ರಿಟಿಷರು ಅಟ್ಯಾಕ್ ಮಾಡಕ್ ಬರೋದು ಮಳವಳ್ಳಿ ಕಡೆಯಿಂದ, ಮಂಡ್ಯ ಕಡೆಯಿಂದ ಅಲ್ಲ. ಅಲ್ಲಿಂದ ಅವನು ವಾಪಸ್ ಬರ್ತಾನೆ. ಆಮೇಲೆ ಇಲ್ಲಿ ಏನೋ 2 ಮಕ್ಕಳು ಕೊಡೋ ಪ್ರಶ್ನೆ ಆಮೇಲೆ ಬೇರೆ ಬರುತ್ಬಿಡಿ, ಸೋಲ್ತಾನೆ. ಅಲ್ಲೇ ಅವ್ರು ಹೊಡಿಬಹುದಾಗಿತ್ತು. ಅದು ಶುದ್ಧ ಕಾಲ್ಪನಿಕ ವ್ಯಕ್ತಿಗಳು. ಇನ್ನೂ ಒಂದು ಹೇಳ್ತೀನಿ ನಿಮ್ಗೆ, ಅವನು ಏನೋ ಏಟು ಬಿದ್ದು ಬಿಡ್ತಾನಲ್ಲ,
ಶ್ರೀರಂಗಪಟ್ಟಣ ಟಿಪ್ಪುಸ್ ಬಾಡಿ ವಾಸ್ ಫೌಂಡ್ ಹಿಯರ್ ಅಂತ ಹಾಕಿದ್ದಾರೆ ಒಂದ್ ಕಡೆ. ಇನ್ನೊಂದ್ ಕಡೆ ವಾಟರ್ ಗೇಟ್ ಅಲ್ಲಿ ಟಿಪ್ಪು ಫೆಲ್ ಡೌನ್ ಇನ್ ದ ಮಿಡ್ಲ್ ಆಫ್ ದಿಸ್ ಆರ್ಚ್ ಅಟ್ ದಿ ಎಂಡ್ ಆಫ್ ದಿಸ್ ಆರ್ಚ್ ಅಂತಾರೆ. ಆರ್ಚ್ ಅಡಿಯಲ್ಲಿ ಅವನು ಸತ್ತಿದ್ದಾರೆ ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ಗುಂಡೇಟು ತಿಂದು ಕುದುರೆಯಿಂದ ಎಳಿಯಕ್ಕಾಗಿ ರಾಜಾ ಖಾನ್ ತಪ್ಕೊಂಡು ಕೆಳಗೆ ಬಿದ್ದೋಗ್ತಾನೆ, ಕುದುರೆ ಸತ್ತೋಗುತ್ತೆ. ಬ್ರಿಟಿಷ್ ಇಬ್ಬರು ಸೈನಿಕರುಗಳು ಬರ್ತಾರೆ, ಅವನು ಗುಂಡು ಹೊಡಿತಾರೆ ಅಂತ ಹೇಳ್ತಾರೆ. ತಲೆ ಬೆಲ್ಟ್ ಕಳ್ಸ್ಕೊಳಕ್ ಹೋಗ್ತಾರೆ ಅವರು. ಬೆಲ್ಟ್ ಮುಟ್ಟಾಗ ಕತ್ತಿನ ಹೊಡಿತಾರೆ ಕಾಲಿಗೆ. ಬ್ರಿಟಿಷರು ತಲೆಗೆ 3 ಗುಂಡು ಹೊಡಿತಾರೆ. ಒಂದು ಗುಂಡು ಕಿವಿ ಹತ್ರ ಬಂದು ನಿಂತೋಗುತ್ತೆ. ಆಯ್ತಾ? ಅಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿ. ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮೊಯಿನುದ್ದೀನ್ ಅಂತೊಬ್ರು ಎಜುಕೇಶನ್ ಮಿನಿಸ್ಟರ್ ಇದ್ರು. ಅವರು ಒಂದು ಡೌಟ್ ಹೇಳ್ತಾರೆ, ಕೊಂದವರು ಬ್ರಿಟಿಷರ ಅಥವಾ ವೀರ್ ಸಾಧಕನ ಮನುಷ್ಯರ ಅಂತ. ಬ್ರಿಟಿಷ್ ಅವನು ಗುಂಡು ಹೊಡೆದು ಕೊಂದ ಮೇಲೆ ಬೆಲ್ಟ್ ಕಚ್ಕೊಂಡು ಹೋಗ್ಲಿಲ್ವ ಅವನು? ನಾನೇ ಟಿಪ್ಪುನ ಕೊಂದವನು ಅಂತ ಅವ್ನು ಹೇಳಿದ್ರೆ ಅವ್ನಿಗೆ ಹೈ ರ್ಯಾಂಕ್ ಕೊಡೋರು, ಅವಾರ್ಡ್ ಕೊಡೋರು ಅವ್ರಿಗೆ. ಆ ಬೆಲ್ಟ್ ಏನಾಯ್ತು? ಎಲ್ಲಾ ಟಿಪ್ಪು ಇದ್ರ ಬಗ್ಗೆನೂ ಲೆಕ್ಕಾಚಾರ ಇದೆ, ಯಾರ್ಯಾರೋ ತಗೊಂಡು ಹೋಗ್ತಾರೆ, ಅದು ಲಿಸ್ಟ್ ಕೊಡ್ತಾರೆ. ಇದು ಇಲ್ಲ. ವೀರ್ಸನ್ ಅನ್ನೋನು ವೆಲ್ಲೆಸ್ಲಿ ಮತ್ತು ಅಲ್ಲಿದ್ದಂತ ಇವ್ರಿಗೆ ಚೀಫ್ ಜನರಲ್ಗೆ ಅವನು ADC ಲೆಫ್ಟಿನೆಂಟ್ ಕರ್ನಲ್. ಅವ್ನು ಡೈರಿ ಬರೀತಾನೆ, ಅವನು ಇದನ್ನು ಬರೀತಾನೆ ಅವನು ಅಂತ. ಆ ಡೈರಿಲಿ ಪೂರ್ತಿ ಇದೆ. ಅವನು ಅಲ್ಲಿ ಸತ್ತ. ಇದನ್ನ ನಾನು ಹೇಳ್ತೀನಿ, ಯಾರು ಹೇಳ್ಕೊಂಡ್ರೆ ಇಲ್ಲಿ ಮೊಯಿನುದ್ದೀನ್ ಇದ್ರ ಪ್ರಕಾರ ಬ್ರಿಟಿಷರ್ ಕೊಂದ್ರು ಅಥವಾ ವೀರ್ ಸಾಧಕ್ ಏಜೆಂಟ್ಸ್ ಕೊಂಡ್ರು ಅಂತ ಅವರು ಡೌಟ್ ಮಾಡ್ತಾರೆ. ಅದನ್ನು ನಾನು ಪುಸ್ತಕದಲ್ಲಿ ಬರ್ತಿದ್ದೀನಿ, ಅವ್ರ ಹೆಸರಲ್ಲೇ ಹಾಕಿದ್ದೀನಿ ಅದನ್ನ, ನನ್ನ ಹೆಸರಲ್ಲ. ಅಲ್ಲ, ನಾನು ಇನ್ನೊಂದು ಸಣ್ಣ ಪ್ರಶ್ನೆ ಇತ್ತು ಪ್ರೊಫೆಸರ್, ಒಂದು ಸಣ್ಣ ಪ್ರಶ್ನೆ. ನೀವೇನ್ ಹೇಳಿದ್ರಲ್ಲ, ಬ್ರಿಟಿಷರು ಸೋಲ್ಜರು ಇಬ್ರು ಬಂದ್ರು ಗುಂಡು ಹಾಕಿದ್ರು ಅಂತ, ಅವ್ರಿಬ್ರು ಬ್ರಿಟಿಷರೇ ಆಗಿದ್ರು ಅಥವಾ ಭಾರತೀಯ ಮೂಲದವರಾಗಿದ್ರು? ಬಂದೆ ಬ್ರಿಟಿಷರು ಬರ್ತಿರೋ ಇತಿಹಾಸದಲ್ಲಿ ಬೀಟ್ಸನ್ ಅನ್ನೋನು ಲೆಫ್ಟಿನೆಂಟ್ ಕರ್ನಲ್ ಬೀಟ್ಸನ್ ADC ಟು ದಿ ಜನರಲ್. ಆಯ್ತಾ? ಅವನು ಡೈರಿ ಬರೀ ಅವನ ಪುಸ್ತಕದಲ್ಲಿ ಬರ್ದಿದ್ದಾರೆ ಬ್ರಿಟಿಷರು ಅಂತ. ಅದನ್ನ ಮೊಯಿನುದ್ದೀನ್ ಯಾರೋ ಮೊಹಮ್ಮದ್ ಮೈದೂನ್ ಇವ್ರ ಹೆಗ್ಡೆ ಪೆಟ್ಲೆ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. ಅವರು ಡೌಟ್ ಮಾಡ್ತಾರೆ, ವೀರ್ ಸಾಧಕರ ಏಜೆಂಟ್ ಕಡೆ ಹೊಡೆದಿರಬಹುದು, ಬ್ರಿಟಿಷ್ ಆದವ್ರು ಯಾತಕ್ಕೆ ಹೊರಗಡೆ ಹೇಳಲಿಲ್ಲ. ಅವರು ವೀರ್ ಸಾಧಕರು ಕೊಂದು ಲೆಕ್ಕ ಹಾಕೊಂಡ್ರೆ ಇವರು ನಾವೇ ಕೊಂದ್ರು ಇವ್ರು ಬಲಿ ಹಾಕೋರು, ಚೂರ ಕತ್ತರಿಸಾಕೋರು. ಅವ್ನು ಅಲ್ಲಿ ಸತ್ತ. ಆಮೇಲೆ ಬಾಡಿನ ಬ್ರಿಟಿಷರು ಅದು ರಾತ್ರಿ ಪತ್ತೆ ಹಚ್ತಾರೆ. ಪಂಜುಬಾಡ್ ಪೇಂಟಿಂಗ್ ಇದೆ, ಅದು ಅರಮನೆಗೆ ಹೋಗಿ ಅವ್ರನ್ನೆಲ್ಲಾನು ಇವತ್ತೊಂದು ಭಾಷೆಯಲ್ಲಿ ಹೇಳೋದು ಅರೆಸ್ಟ್ ಮಾಡ್ದಂಗೆ ಅವ್ರು ಸರ್ಚ್ ಮಾಡ್ತಾರೆ. ಅಲ್ಲಿದ್ದ ಅವರ ಮಕ್ಕಳನ್ನ ಇರ್ತಾರೆ, ಬಂದೇ ಇಲ್ಲ ಮನೆಗೆ ಅಂತ. ಆಗ ಅಲ್ಲಿದ್ದವರು ಯಾರೋ ಒಬ್ಬ ಸೈನಿಕ ಇದನ್ನ ಹೇಳ್ತಾನೆ, ಏನೋ ಅಲ್ಲಿ ವಾರ್ ಫ್ರಂಟ್ ಅಲ್ಲಿ ಅವರು ಬಿದ್ದಿದ್ದಾರೆ. ಅವನೊಂದು ಪಂಜನ್ ಬೆಳ್ಕೊಂಡು ಕರ್ಕೊಂಡ್ಬಂದು ಅವನು ತೆಗಿತಾರೆ. ಬಾಡಿ 10,000-100 ಹೆಣ್ಗಳ ಮಧ್ಯೆ ಬಾಡಿ ತೆಗಿತಾರೆ. ತೆಗೆದ್ಮೇಲೆ ಅವ್ನೇನ್ ಹೇಳ್ತಾನೆ ಗೊತ್ತಾ? ಅವ್ರು ಇವರೇನೆ ಟಿಪ್ಪು ಅಂತ ಹೇಳಿದ ತಕ್ಷಣ ಟುಡೇ ಇಂಡಿಯಾ ಇಸ್ ಅವರ್ಸ್, ವಿ ಒನ್ ಇಂಡಿಯಾ ಅಂತ ಅವನು. ಅಲ್ಲ, ಅಲ್ಲಿಗೆ ಸ್ಥಳೀಯರು ಅಂತ ನೀವ್ ಹೇಳಿದ್ದಾರೆ. ಅಲ್ಲ, ಒಂದ್ ನಿಮಿಷ ಅಶೋಕ್ ಗೌಡ್ರೆ, ಆ ವಿಡಿಯೋಗೂ ಬರೋಣ. ಸ್ಥಳೀಯರು ಅಂತ ನೀವ್ ಯಾವತ್ತೂ ಹೇಳಲಿಲ್ಲ ಸರ್. ನೀವೇ ಹೇಳಿದ್ದೀರಾ. ಆಯ್ತು, ಕೆಲಸ ಮಾಡಿ, ಈಗ ಆ ವಿಡಿಯೋನ ಈಗ ನಂತರದಲ್ಲೇ ರಿಲೀಸ್ ಮಾಡ್ತಾರೆ. ಮಾಧ್ಯಮದ ಪರವಾಗಿ ಧನ್ಯವಾದ ಹೇಳ್ತೀನಿ. ಸುಳ್ಳನ್ನ ಬೆತ್ತಲೆ ಮಾಡಿದ್ದಾರೆ. ಅದೇ ರೀತಿನೇ ಟಿಪ್ಪುನು ಸಹ ನಂಬ್ಕೊಂಡು ಟಿಪ್ಪು ಹೀರೋ ಅನ್ನೋದನ್ನ ಕಾಂಗ್ರೆಸ್ ಹಂಗೆ ನಮ್ಮನ್ನ ಪ್ಲೇ ಮಾಡ್ಲಿ ಬಿಡ್ರಿ, ನನಗೆ ಪ್ಲೇ ಮಾಡ್ಲಿ ಬಿಡ್ರಿ. ಸುಳ್ಳು ಹೇಳಿದ್ರೆ ನಾನು ಕಳ್ಸಿದ್ರೆ ನಿಖಿಲ್ ಅವ್ರಿಗೆ, ನಿಖಿಲ್ ಅವ್ರು ಡಿಸ್ಕವರಿ ಆಫ್ ಇಂಡಿಯಾ ಗೊತ್ತಾಗತ್ ಬಿಡ್ರಿ. ಅವ್ರಿಗೂ ಗೊತ್ತಾಗುತ್ತೆ. ಈಗ ಅವರೇ ಒಪ್ಕೊಂಡ್ಮೇಲೆ ಅವರೇ ಹೇಳ್ತಾರೆ ಏನಕ್ಕೆ ಬಿಜೆಪಿ ಗೆದ್ಬಿಡುತ್ತೆ ಮಂಡ್ಯದಲ್ಲಿ, ಬಿಜೆಪಿ ಗೆದ್ಬಿಡುತ್ತೆ ಮಂಡ್ಯದಲ್ಲಿ 7 ಕೇಳುವಂತಹ
ನೀವು ಯಾರು ಯಾರೇನು ಒಪ್ಕೊಂಡಿದ್ರು? ಏನು ಅಂತ ಗೊತ್ತು ಬಿಡ್ರಿ. ಇದಕ್ ಬರ್ರಿ ಅಲ್ಲ, Discovery of ಸರ್, India ಇವತ್ತು ಇದು ಅಶೋಕ್ ಗೌಡ್ರೆ, ಅಶೋಕ್ ಗೌಡ್ರೆ, Discovery of India ನೇ. ಅಶೋಕ್ ಗೌಡ್ರೆ, ಈಗ ಅವತ್ತಿನ ದಿನ ಅವ್ರಿಗೆ ಪ್ರೊಫೆಸರ್ ನಂಜರಾಜ್ ತಲೆ ಅರಸು ಕೆಟ್ಟಿದ್ರೆ ಏನ್ ಹೇಳಿದ್ದಾರೆ, ನಾವು ಅದನ್ನ ನಿಖಿಲ್, ಈಗ ಚಾರ್ಜ್ BJP ಅವ್ರಿಗೆ ಏನು ಅಂದ್ರೆ ಒಂದೇ ಒಂದು ನಾವು ತೋರಿಸಿ ಇದಾದ್ಮೇಲೆ ನಂಜರಾಜ್ ಅರಸರು ಹಿರಿಯರಿದ್ದಾರೆ. ನಂಜರಾಜ್ ಅರಸರು ನನಗ್ ಬೇಕಾಗಿದ್ದು ಇಷ್ಟೇ, ನೀವೇನಾದ್ರು ಹೇಳೋದಿತ್ತಂದ್ರೆ ಕ್ವಿಕ್ ಆಗಿ ಹೇಳಿದ್ರೆ ನಾವು ಚರ್ಚೆ ಮುಂದುವರಿಸ್ತೀವಿ ಅಂತ. ಅಲ್ಲ, ಅವರು ಕಾಲ್ಪನಿಕ ವ್ಯಕ್ತಿ, ಅವರು ಕಾಲ್ಪನಿಕ ವ್ಯಕ್ತಿ ನೀವೇ ಹೇಳ್ತೀರಾ, ಇಬ್ರು ವೀರರು ಅಂತ. ಇಬ್ರು ವೀರರು ಅಂತ ತಾವ್ ಹೇಳ್ತೀರಾ ಸರ್? ಸರ್ ತಾವ್ ಅವ್ರು ಹೇಳ್ತೀರಾ? ಕಾಲ್ಪನಿಕ 2 ವರ್ಷ ವ್ಯಕ್ತಿ. 8 ತಿಂಗಳಿಂದ ತಾವ್ ಹೇಳಿರೋದು. ನಂಜರಾಜ್ ಅರಸರು ಎಲ್ಲಿ- 2 ವರ್ಷದಿಂದ ನೀವು ಹೇಳಿರೋದು ಎರಡೂವರೆ ವರ್ಷ- ಮರ್ತಿರೋ ಸಾಧ್ಯತೆ ಇದೆಯಾ ಅಂತ, ಮರ್ತಿರೋ ಎರಡು ವರ್ಷ ಸಾಧ್ಯತೆ ಎಂಟು ಇದೆಯಾ? ಅಲ್ಲ ಸರ್, ನಿರಂತರವಾಗಿ ಬಂದಿದೆ ಅವ್ರು ಯೂಟ್ಯೂಬ್ ಸರ್ ಬಿಜೆಪಿ ಸುಳ್ಳು ಸರ್, ಬೇಡ. ಅವರಿಗೆ ಸರ್, ಒಂದ್ ನಿಮಿಷ. ಬಂದಿದೆ, ಚಾಲೆಂಜ್ ಮಾಡ್ಲಿ ಅವರು. ಒಂದ್ ನಿಮಿಷ. RSS ದುರುಪಯೋಗ ಪಡ್ಕೊತಾ ಇದೆ ಅಂತ ಹೇಳಿದ್ದಾರೆ. ಒಂದ್ ಕೆಲಸ ಅವ್ರನ್ನ ಗಡ್ಡ ತರಬೇಕು. ಫಾರೆನ್ಸಿಕ್ ಕೊಟ್ಬಿಡಿ. ಅವ್ರನ್ನ ಗಡ್ಡ ತರಬೇಕು. ಯಾವತ್ ಮಾಡವ್ರೆ ಅಂತ ಸರ್, ಅದ್ ಬಿಡಿ. ಪ್ರೊಫೆಸರ್ ನಂಜರಾಜ್ ಅರಸು ಫಾರೆನ್ಸಿಕ್ ಎಲ್ಲ ಜಾಮಿಯಾ ಮಸೀದಿಗೂ ಆಯ್ತು ರೀ, ಮಾಡಿಸ್ಬಿಡೋಣ. ಈಗ ನಿಖಿಲ್. ಜಾಮಿಯಾ ಮಸೀದಿಗೂ ಅಲ್ಲ, ಒಂದ್ ನಿಮಿಷ ಅಶೋಕ್ ಗೌಡ್ರೆ, ಫಾರೆನ್ಸಿಕ್ ನ. ಅಲ್ಲ ಅಲ್ಲ, ಗೊತ್ತಾಗುತ್ತೆ ಯಾವ ಸತ್ಯ ಅಂತ. ಪ್ರೊಫೆಸರ್ ನಂಜರಾಜ್ ಪ್ರೊಫೆಸರ್ ಅರಸರು ಅವ್ರಿಗೆ ಗೊತ್ತಾಗುತ್ತೆ ಯಾವ ನಿಮ್ಮ ಸತ್ಯ, ಜಾಮಿಯಾ ಸಮಯ ಮಸೀದಿ ಏನು ಅಂತ ಕೊಟ್ಟಿದ್ದಕ್ಕಾಗಿ ಗೊತ್ತಾಗುತ್ತೆ. ಧನ್ಯವಾದ ಯಾವ ಪ್ರೊಫೆಸರ್ ಫಾರೆನ್ಸಿಕ್ ನಂಜರಾಜ್ ಅರಸ್ರೆ. ಆಂಜನೇಯ ನೀವು ಸ್ವಾಮಿ ದೇವಸ್ಥಾನ ಸುಳ್ಳು- ಯಾವ್ದು ಅಂತ BJP ಗೊತ್ತಾಗುತ್ತೆ. ಸುಳ್ಳು ಹೇಳೋದು ಗೊತ್ತಿಲ್ವಾ? ಪ್ರೊಫೆಸರ್ ನಂಜರಾಜ್ ಅರಸ್ರೆ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರೊಫೆಸರ್ ನಂಜರಾಜ್ ಅರಸ್ರೆ. ಮತ್ತೆ ನಾನು ಫೋನ್ ಮಾಡ್ತೀನಿ, ನಿಮ್ಮ ಹತ್ರ ಮಾತಾಡೋಣ. ಈಗ ಪ್ರಶ್ನೆ ಬರೋದು ಯಾರು ಯಾವ ರಾಜಕೀಯ ಲಾಭಕ್ಕಾಗಿ ಮಾಡ್ತಿದ್ದಾರೆ ಇಲ್ಲಿ ಅಂತ ರಮೇಶ್ ಬಾಬು ಸರ್ ಕೇಳೋದು. ಅವಾಗ್ಲೇ ಇವ್ರು ಹೆಂಗೆ ಹಿಂದೂ ಅಂತ ಗುರುತಿಸ್ಕೊಳ್ಳೋದಕ್ಕೆ ಆಗೋದಿಲ್ವೋ ಹಂಗಾಗಿದ್ದಿದ್ರೆ, ಅದೇ ರೀತಿ ಟಿಪ್ಪು ಕೂಡ ಭಾರತಕ್ಕಾಗಿ ಸ್ವಾತಂತ್ರ್ಯ ಹೋರಾಟ ಮಾಡ್ದ ಅಂತ ಏನು ಗುರುತಿಸ್ಕೊಳ್ಳೋಕೆ ಆಗೋದಿಲ್ಲ. ಒಕ್ಕಲಿಗರಲ್ಲಿ ಟಿಪ್ಪು ಬಗ್ಗೆ ಅಸಮಾಧಾನ ಮೂಡಿಸಿದ್ರೆ ಅದರ ಪರಿಣಾಮ JDS-ನ ಸೂತ್ರದ ಮೇಲೆ ಹೇಗಾಗ್ಬೋದು? ಈಗ ಅದು ಒಂದು ಕಡೆ ರಾಜಕೀಯ ಲೆಕ್ಕಾಚಾರಗಳು, ಲಾಭ ನಷ್ಟ. ನಾನು ಆಗಲೇ ಭಾಳ ಬಿಗಿನಿಂಗಲ್ಲೇ ಹೇಳಿದೆ, ಇದು ಯಾವ್ದ್ರ ಮೇಲೂ ಚುನಾವಣೆ ಆಗಲ್ಲ. ಚುನಾವಣೆ ಆಗೋಂಥದ್ದು ಡೆವಲಪ್ಮೆಂಟ್ ಇಶ್ಯೂಸು, ಇರ್ತಕ್ಕಂಥ ಆಡಳಿತದ ವೈಫಲ್ಯ. ಈಗ ನಂಜರಾಜ್ ಅರಸ್ ಅಂತ ಹಿರಿಯರ ಇತಿಹಾಸ ತಜ್ಞರು ಬಂದಾಗ ಅವರು ವಾಸ್ತವವಾಗಿ ಅವರೇ ಹೇಳ್ತಾ ಇದ್ದಾರೆ, ನಾನು ಹೇಳಿಲ್ಲ ಅಂತ. ಅವರಿಗೆ ಇಲ್ಲ ನೀವು ಹಿಂಗೆ ಹೇಳಿದ್ದೀರಾ, ನೀವು ಹಿಂಗೆ ಮಾತಾಡಿ ಅಂತ ಈ ಡಿಕ್ಟೇಟ್ ಹೇಳಿದ್ದು? ಮಾಡಿ ನೋಡಿ, ನೀವು ಮಾತಾಡ್ಬೇಕಂದ್ರೆ ನೋಡಿ, ಪರ್ವರ್ಟ್ ಮಾಡಬೇಡಿ, ಇದನ್ನ ಪರ್ವರ್ಟ್ ಮಾಡಬೇಡಿ. ರಮೇಶ್ ಬಾಬು ಸರ್, ರಮೇಶ್ ಬಾಬು ಸರ್ ಕೇಳಿ 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 ಒಂದು ನಿಮಿಷ ಮಾತಾಡ್ತೀರಾ? ರಮೇಶ್ ಬಾಬು ಸರ್, ರಮೇಶ್ ಬಾಬು ಸರ್, ಪರ್ಸನಲ್ ಅಟ್ಯಾಕ್ ಬೇಡ ಸರ್, ಎಲ್ಲ ಪರ್ಸನಲ್ ಅಟ್ಯಾಕ್ ಯಾಕೆ ಬೇಡ ದಯವಿಟ್ಟು. ಅದಲ್ಲ, ಸರ್ ಪರ್ಸನಲ್ ಅಟ್ಯಾಕ್ ಬೇಡ, ನೀವು ಮಾತಾಡಿ, ನೀವು ಆರ್ಗ್ಯೂ ಮಾಡಿ. ಮಧ್ಯದಲ್ಲಿ ಆಗ್ಬಿಡ್ತಾರೆ. ಆಯ್ತು ಬಿಡಿ, ಇವಾಗ ನೀವು ಹೇಳಿ, ಇವಾಗ ಅವ್ರು ಬರಲ್ಲ, ನೀವು ಹೇಳಿ. ನಾನು ಡಿಕ್ಟೇಟ್ ಮಾಡಿದ್ನ ಮತ್ತೆ ಡಿಕ್ಟೇಟ್ ಅಶೋಕ್ ಗೌಡ್ರೆ, ಅಶೋಕ್ ಗೌಡ್ರೆ ಒಂದು ನಿಮಿಷ. ಅಶೋಕ್ ಗೌಡ್ರೆ, ನಾನು ಕೇಳಿದವ್ರಿಗೆ ಹೇಳಿದ್ದೀರಾ ಸರ್? ಆಯ್ತು ಅಶೋಕ್ ಗೌಡ್ರೆ, ನಿಮ್ ಸಮಯ ಬಂದಾಗ ನೀವು ಅದನ್ನ ಹೇಳಿ, ಸಮಯ ಬಂದಾಗ ಅದನ್ನ ಹೇಳಿರಂತೆ. ರಮೇಶ್ ಬಾಬು ಅವ್ರು ಹೇಳಿ. ಅಂತ ಡಿಕ್ಟೇಟ್ ಮಾಡಕ್ಕಾಗತ್ತೇನ್ರಿ? ಒಬ್ಬ ಸೀನಿಯರ್ ರಮೇಶ್ ಬಾಬು ಸರ್, ನಾನು ಕೇಳಿದ್ದೀನಿ. ಹೌದು, ನನ್ನ ಮಾತಾಡಲ್ಲ ಇರಿ ಸರ್. ಅಶೋಕ್ ಗೌಡ್ರೆ ಒಂದು ನಿಮಿಷ. ಅಶೋಕ್ ಗೌಡ್ರೆ, ನಿಮ್ಮ ಅವಕಾಶ ಬರುತ್ತೆ, ನೀವು ಮಾತಾಡ್ತೀರಾ. ಯಾವಾಗ ಇಶ್ಯೂ ಗಲಾಟೆ. ಅಶೋಕ್ ಗೌಡ್ರೆ, ನಿಮ್ಮ ಅವಕಾಶ ಬರುತ್ತೆ, ನೀವು ಮಾತಾಡ್ತೀರಾ. ನೀವು ಭಾರತೀಯ ಜನತಾ ಪಕ್ಷದವ್ರಿಗೆ ಮಾತಾಡಕ್ಕೆ ಶಕ್ತಿ ಇರಲ್ಲ, ಇಶ್ಯೂ ತರೋದಕ್ಕೆ ಶಕ್ತಿ ಇರಲ್ಲ, ಅವಾಗ ಕೂಗಾಡೋದು. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅವರೊಬ್ಬ ಹಿರಿಯರಿದ್ದಾರೆ, ನೀವೇನೀಗ ಅವ್ರನ್ನ ಫೋನಲ್ಲಿ ತಗೊಂಡು ಕೇಳಿದ್ರಿ. ಹೌದು, ನಾನು ನಿಮ್ಗೆ ಅಭಿನಂದನೆ ಹೇಳ್ತೀನಿ. ಅವ್ರು ವಾಸ್ತವ ಹೇಳ್ತಾ ಇದ್ದಾರೆ, ಸತ್ಯ ಹೇಳ್ತಾ ಇದ್ದಾರೆ. ನಾನು ಆ ಥರ ಮಾತಾಡಿಲ್ಲ, ನಾನೆಲ್ಲೂ ಹೇಳಿಲ್ಲ, ನನ್ನನ್ನು ಯಾರು ಕೋಟ್ ಮಾಡು ಅಂತ ಪದ ಬಳಸ್ತಾ ಇದ್ದಾರೆ. ಇವ್ರನ್ನ ಅಭಿಪ್ರಾಯ ಇವ್ನ ಮಧ್ಯದಲ್ಲಿ ಇಲ್ಲ, ಮಾತಾಡೋಕ್ಕೆ ಶಕ್ತಿ ಇಲ್ಲ, ಕೂಗಾಡು, ಡೈವರ್ಟ್ ಮಾಡು. ಇಲ್ಲ ಈಗ ಸರ್, ಅಲ್ಲ ಒಂದು ನಿಮಿಷ. ಈಗ ಅಭಿವೃದ್ಧಿ ತಾನೇ ವಿಷಯ. ಅಭಿವೃದ್ಧಿ ನಡುವೆ ಉರಿಗೌಡ ನಂಜೇಗೌಡ ತಂದು ಬಿಟ್ರೆ ಅಭಿವೃದ್ಧಿಯ ಮೌಲ್ಯ ಕಡಿಮೆ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅವ್ರ ದ್ವಾರನ ತೆಗೆದ್ರು. ಸರ್, ದ್ವಾರ ತೆಗೆಸಿದ್ದು ಮಂಡ್ಯದ ಸ್ವಾಭಿಮಾನ ಜನ, ಇವ್ರಿಗೆ ಚೀಮಾರಿ ಹಾಕಿ ತೆಗ್ಸಿದ್ದು. ಇವ್ರು ತೆಗ್ದಿದ್ದಲ್ಲ, ಬಿಜೆಪಿ ತೆಗ್ದಿದ್ದಲ್ಲ. ಇವತ್ತು ಯಾರು ಅಡ್ಡಡ್ಡ ನಿಂತ್ಕೊಂಡಲ್ಲಿ ಮಾಡಕ್ ಹೋದ್ರಲ್ಲ ಕಾರ್ಯಕ್ರಮಗಳನ್ನ, ಜನನೇ ಅಡ್ಡಡ್ಡ ನಿಂತ್ಕೊಂಡು ತೆಗ್ಸಿದ್ರು.
ಇದು ಅಲ್ಲಿ ಆಗಿರ್ತಕ್ಕಂಥದ್ದು. ಇವತ್ತು ಏ, ಪ್ರಶ್ನೆ ಇರೋದು ಹುಚ್ಚುಚ್ಚಂಗೆಲ್ಲ ಮಂಡ್ಯದ ಸ್ವಾಭಿಮಾನ ಜನಕ್ಕೆ ಧಕ್ಕೆ ಮಾಡೋ ರೀತಿನಲ್ಲಿ ಇವ್ರು ಏನು ಹಾಕಿದ್ದಾರೆ ಅದನ್ನು ತೆಗೆದಿದ್ದಾರೆ. ನೀವೇ ಚರ್ಚೆ ಮಾಡೋರಿ. ನೀವೇನು ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಶ್ನೆ ಕೇಳೋರಿ? ನಂಜರಾಜ ಅರಸರವರು ಹೇಳಿರಿ ಒಪ್ಕೋತೀರಾ ಅಂದ್ರಿ. ನಾನೇನು ಹೇಳಿದೆ? ನಾನು ಒಪ್ಕೋತೀನಿ ಹಿಂದೆ. ನೀವು ನಂಜರಾಜ ಅರಸರನ್ನ ಲೈನಿಗೆ ತಗೊಂಡ್ರಿ. ನಾವೇನು ಮಾತಾಡಲಿಲ್ಲ. ಅವ್ರು ಕಾಂಗ್ರೆಸ್ ಪಟ್ಟಿ ಕಟ್ಬಿಟ್ರೆ ಅವರೊಬ್ಬ ಇತಿಹಾಸಕಾರರಿದ್ದಾರೆ. ಮೈಸೂರು ಮಹಾರಾಜರ ಒಡೆತನಕ್ಕೆ ಸಂಸ್ಥಾನಕ್ಕೆ ಸೇರಿದಂಥವ್ರು ಇದ್ದಾರೆ. ಅವರು ವಾಸ್ತವನ ರಾಜ್ಯದಲ್ಲಿ ಅನೇಕ ಸಂದರ್ಭದಲ್ಲಿ ತೆಗೆದಿಟ್ಟಿದ್ದಾರೆ. ನಾಟ್ ಓನ್ಲಿ ಈ ಕಾಲ್ಪನಿಕ ಕ್ಯಾರೆಕ್ಟರ್ಸು, ಟಿಪ್ಪುವಿಗೆ ಸಂಬಂಧಪಟ್ಟಂತೆ ಈಸ್ ಎ ಅಥಾರಿಟಿ. ಅವರು ಅನೇಕ ಸಂದರ್ಭಗಳಲ್ಲಿ ಟಿಪ್ಪುವಿಗೆ ಸಂಬಂಧಪಟ್ಟಂತೆ ಅವನ ತಪ್ಪುಗಳನ್ನೂ ಹೇಳಿದ್ದಾರೆ, ಅವನು ಒಪ್ಪುಗಳನ್ನೂ ಹೇಳಿದ್ದಾರೆ, ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆನೂ ಹೇಳಿದ್ದಾರೆ. ಮೈಸೂರಿನಲ್ಲಿ ಅವನು ಈಸ್ ಎ ಟೈಗರ್, ಮೈಸೂರು ಟೈಗರ್ ಅಂತ ಬಿಡಿದು ಕೊಟ್ಟಂಥವ್ರು ಆಗಿನ ಕಾಲದಲ್ಲಿನ ಮಾತನ್ನು ಹೇಳಿದ್ದಾರೆ. ನಾನು ಅದನ್ನೇ ಹೇಳಿದ್ದು. ನಮಗೆ ಟಿಪ್ಪು ಒಂದೇ ಒಂದು ನಿಮಿಷ, ಟಿಪ್ಪು ಇಶ್ಯೂ ಚುನಾವಣೆಯಲ್ಲಿ ಇಶ್ಯೂ ಅಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಮಗಿರ್ತಕ್ಕಂಥದ್ದು PCM ವಿಚಾರ ಇರ್ಬೋದು, 40% ವಿಚಾರ ಇರ್ಬೋದು, ಸ್ಕ್ಯಾಂಡಲ್ ವಿಚಾರ ಇರ್ಬೋದು, ಹಗರಣಗಳಿರ್ಬೋದು, PSS ಸ್ಕ್ಯಾಂಡಲ್ ಇರ್ಬೋದು, ಇವತ್ತು ಇಶ್ಯೂ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ನಾವೇನು ಕಾರ್ಯಕ್ರಮ ಕೊಡ್ತಾ ಇದೀವಿ, 3 ಗ್ಯಾರಂಟಿ ನಾವು ಇವತ್ತು. ಒಂದು ಪ್ರಶ್ನೆ, ಒಂದೇ ಒಂದು ನಿಮಿಷ, 200 ಯೂನಿಟ್ ಪ್ರತಿ ಮನೆಗೆ ಕೊಡ್ತಾ ಇರ್ತಕ್ಕಂಥ ಯಜಮಾನಿಗೆ 2,000 ರೂಪಾಯಿ ಕೊಡ್ತಾ ಅಕ್ಕಿ. ಆಲ್ ಸೈಡ್ ಅಂಡ್ ಡನ್ ಸರ್, ಆಲ್ ಸೈಡ್ ಅಂಡ್ ಡನ್. ನೀವು ಅದನ್ನ ಮಾಡಿ ಕೂಡ ನಮ್ಗೆ ಇಶ್ಯೂ ಅಲ್ಲ, ರೈಟ್? ಅದು ಅವ್ರಿಗೆ ಅನಿವಾರ್ಯ. ಈಗ ಸರ್ ನೀವು ಹೇಳಿದ್ರಿ ಏನೋ ಟೈಗರ್ ಆಫ್ ಮೈಸೂರು, ಮೈಸೂರಿನ ಹುಲಿ. ಆಮೇಲೆ ಒಂದು ಫೋಟೋ ಎಲ್ಲ ನಾವು ನೋಡ್ತಾ ಬೆಳೀತಾ ನೋಡ್ಕೊಂಡು ಬೆಳಿತೀವಿ, ಟೈಗರ್ ಜೊತೆನೇ ಫೈಟಿಂಗ್ ಆಡ್ತಿರೋದು. ಇದು ಕಲ್ಪನೆ ಅಲ್ವಾ ಸರ್? ಯಾರು ಸರ್ ಇದೆ, ಎಲ್ಲಿ ಸರ್ ಇದೆ ಪುರಾವೆ? ನಾನು ನಂಜರಾಜ ಅರಸವರೆಗೂ ಕೇಳಿದ್ದೀನಿ ಸರ್, ಯಾರು ಸರ್ ಕೊಟ್ಟಿದ್ದಿ ಬಿರ್ದು ಮೈಸೂರಿನ ಹುಲಿ ಅಂತ? ಯಾರು ಕೊಟ್ಟಿದ್ದು ಅಂತ ನಾನು ಕೇಳಿದ್ದೀನಿ ಅವ್ರಿಗೆ. ದಯಮಾಡಿ ಪ್ಲೀಸ್ ಪ್ಲೀಸ್ ನಂಜರಾಜ ಅರಸಿ ಅವ್ರನ್ನ ಇಲ್ಲಿ ಕರ್ಸ್ಬಿಡಿ. ಒಂದು ದಿವಸ ಅದನ್ನು ಮಾಡ್ಬಿಡಂತ ದಯಮಾಡಿ ಈಗಲೇ ಮಾಡಿ. ನೀವು ಎಲೆಕ್ಷನ್ ಅನೌನ್ಸ್ ಟೈಮಲ್ಲಿ ಭಾಳ ಚೆನ್ನಾಗಿದೆ, ಖರ್ಚು ಮಾಡಿಬಿಡಿ. ಯಾವ್ಯಾವ ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ, ಏನು ಕಾಂಗ್ರೆಸ್ನವ್ರು ಕೊಟ್ಟಿದ್ದ, ಹಿಂದೆ ಇತಿಹಾಸಕಾರ ಕೊಟ್ಟರು ಅನ್ನೋದು ಕೇಳ್ಬೇಡ. ಅದು ನಮ್ಗೆ ಇಶ್ಯೂ ಅಲ್ಲ. ಈಗ ಇಶ್ಯೂ ಇರ್ತಕ್ಕಂಥದ್ದು ಮೈಸೂರು ಹುಲಿ ಅಂತ ಹೇಳಿ ಬಿರುದನ್ನ ಕೊಟ್ಟಂತವ್ರು ಬ್ರಿಟಿಷರು. ಅದಕ್ಕೆ ದಾಖಲೆಗಳಿದೆ. ಈಗ ಪ್ರೊಫೆಸರ್ ನಂಜರಾಜ್ ಅರಸ್ ಅವರು ಮಾತಾಡ್ತಾ ಹೇಳಿದ್ರು, ಮೊಯಿನುದ್ದೀನ್ ಅನ್ನೋರು ಒಂದು ಬುಕ್ ಬರ್ದಿದ್ದಾರೆ, ಸನ್ಸೆಟ್ ಆಫ್ ಶ್ರೀರಂಗಪಟ್ಟಣ ಅಂತ. ರೈಟ್. ಅದರಲ್ಲಿ May 4, 1799 ಯುದ್ಧ ಆದ ನಂತರ ಇಂಗ್ಲೆಂಡ್ ಅಲ್ಲಿ 3 ತರದ ನಾಣ್ಯಗಳನ್ನ ಟಂಕಿಸ್ತಾರೆ. ಒಂದು ಚಿನ್ನದ ಪದಕ, ಬೆಳ್ಳಿ ಪದಕ ಮತ್ತೆ ತಾಮ್ರದ ಪದಕ. ಅಂದ್ರೆ ಈ ಯುದ್ಧದಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅವರ ರ್ಯಾಂಕಿಗೆ ತಕ್ಕಂತ ಪದಕಗಳನ್ನ ಕೊಡ್ತಾರೆ. ಆ ಪದಕದ ವಿಶೇಷ ಏನು ಅಂತ ಹೇಳಿದ್ರೆ, ಹುಲಿಯನ್ನ ಸಿಂಹ ಕೊಲ್ತಾ ಇರೋ ಹಾಗೆ. ಇಲ್ಲಿ ಸಿಂಹ ಸಾಂಕೇತಿಕವಾಗಿ ಬ್ರಿಟಿಷರ ಒಂದು ಸಿಂಬಲ್. ಬ್ರಿಟಿಷರ ಲೋಗೋದಲ್ಲೂ ಕೂಡ ನೀವು ನೋಡ್ತೀರಾ ಸಿಂಹ. ಅವ್ರು ಬಂದು ಆ ಸಿಂಹ ಬಂದು ಹುಲಿಯನ್ನ ಕೊಲ್ತಾ ಇದೆ. ಅಂದ್ರೆ ಟಿಪ್ಪು ಸುಲ್ತಾನ್ ಕೊಂದ ನಂತರ ಈ ಪದಕಗಳನ್ನ ಬಿಡುಗಡೆ ಮಾಡಿದಾರೆ ಅಂತ ಹೇಳಿದ್ರೆ ಅರ್ಥ, ಬ್ರಿಟಿಷರು ಟಿಪ್ಪು ಸುಲ್ತಾನ್ ಅನ್ನ ಹುಲಿ ಅಂತ ಹೇಳಿ ಪರಿಭಾವಿಸಿದ್ರು. ಇದಕ್ಕೆ ದಾಖಲೆ ಬ್ರಿಟಿಷರ ಮ್ಯೂಸಿಯಂ ನಲ್ಲಿ ಇವತ್ತಿಗೂ ಇದೆ. ಬ್ರಿಟಿಷರು ಹಚ್ಚಾಕ್ಸಿರುವಂತ ಪದಕಗಳಿದಾವೆ ಸರ್. ಇದು ಸರ್ ನನಗೆ ಈ ವಿಷಯದ ಬಗ್ಗೆ ಕಡಿಮೆ ಮಾಹಿತಿ ಇರೋದ್ರಿಂದ ನಾನು ಕೇಳ್ತಿದ್ದೀನಿ. ಅದೇ ಸರ್, ಅದಕ್ಕೆ ಕೇಳ್ತಿದ್ದೀನಿ ಸರ್, ಇದನ್ನ ನಾವು ಅರ್ಥೈಸ್ಕೊಂಡಿರೋದಾ? ಈ ಕಾಯಿನ್ಗಳ ಮೇಲೆ ಇರುವಂತ ಈ ಪ್ರಿಂಟ್ ನ ನೋಡಿ ನಾವು ಅರ್ಥೈಸ್ಕೊಂಡಿರೋದಾ, ಅಥವಾ ಇದು ಹಾಗೆ ಉಲ್ಲೇಖ ಇದೆಯಾ ಇನ್ ವರ್ಡ್ಸ್, ಇನ್ ಟೆಕ್ಸ್ಟ್? ಅಲ್ಲ, ಕಾಯಿನ್ನೇ ಅದು, ಪದಕನೇ ಅವ್ರು ಸರ್. ಪದಗಳಲ್ಲಿ ಇದರ ಉಲ್ಲೇಖ ಇದೆಯಾ ಅಂತ ನಾನು ಕೇಳ್ತೀನಿ. ಇವತ್ತು ಫುಲ್ ಅಂಡ್ ಫೈನಲ್ ಮಾಡ್ಬಿಡೋಣ. ಅಟ್ಲೀಸ್ಟ್ ಕೆಲವೊಂದು ವಿಷಯಗಳ ಬಗ್ಗೆ ಫುಲ್ ಅಂಡ್ ಫೈನಲ್ ಮಾಡ್ಬಿಡೋಣ. ಮೈಸೂರಿನ ಹುಲಿ ಪದಗಳಲ್ಲಿ ಉಲ್ಲೇಖ ಇದೆ, ಸಿಂಹ ಇದೆಯಾ? ಬ್ರಿಟಿಷರು ಲಾವಣಿಗಳಲ್ಲಿ ಸಾಕಷ್ಟಿದಾವೆ. ಸ್ಥಳೀಯ ಮೈಸೂರಿನ ಸ್ಥಳೀಯ ಲಾವಣಿಕಾರರು ಏನಿದ್ದಾರೆ, ಜನಪದರು, ಅವರು ಬೇಷರ ತಮಾಷಾ ಟಿಪ್ಪು ಸುಲ್ತಾನ್ ಅಂತ ಹೇಳಿ, ಟೈಗರ್ ಟಿಪ್ಪು ಸುಲ್ತಾನ್ ಅಂತ ಹೇಳಿ ಅವ್ರು ಸಾಕಷ್ಟು ಲಾವಣಿಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಸಾಮಾನ್ಯ ಜನ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಟಿಪ್ಪು ಸುಲ್ತಾನ್ ಅನ್ನ ಸೋಲಿಸ್ತಂತ ಬ್ರಿಟಿಷರು ಕೂಡ ಸಿಂಬಲ್ ಮೂಲಕ, ಚಿತ್ರದ ಮೂಲಕ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ನೀವು ಕೇಳೋ ದಾಖಲೆ ಅಲ್ಲಿ ಸಿಗದೇ ಇರ್ಬೋದು. ತಲ್ಕಾಡ್ ಚಿಕ್ಕರಂಗೇಗೌಡರಿಗೆ ಇನ್ನೊಂದು ಪ್ರಶ್ನೆ ನಂದು ಏನು ಅಂತಂದ್ರೆ, ಈಗ ಯಾರು ರಾಜ ಇದ್ದ ಆವತ್ತಿಗೆ ಅವನು ಹೊಡಿಸ್ತಿದ್ದಂತಹ ಶಾಸನಗಳನ್ನ ಒಪ್ಪದೇ ಇದ್ದಂತಹ ಜನಗಳಿಗೆ ಯಾವ ರೀತಿ ಕಾಟಗಳನ್ನ ಕೊಡ್ತಿದ್ದ ಅನ್ನೋದು ಅವ್ರಿಗೂ ಗೊತ್ತು, ಇತಿಹಾಸಕಾರರಿಗೆ. ಅದೇ ಲಾವಣಿಗಳನ್ನ ಬರೆದಿರ್ತಕ್ಕಂತಹವರು ಮತ್ತು ಲಾವಣಿಗಳನ್ನ ಈ ರೀತಿನೇ ಹಾಡಬೇಕು ಅಂತ ಹೇಳಿ ಯಾಕೋಸ್ಕರ ಇನ್ಸ್ಟ್ರಕ್ಷನ್ ಕೊಟ್ಟಿರೋದಿಲ್ಲ. ಆಮೇಲೆ ನಾನು ನಿಮಗೆ ಪೊಟ್ಯಾಟೊ ಸ್ಟೋರಿ ಹೇಳಿದ್ದೇನೆ, ಆಲೂಗಡ್ಡೆ. ಒಂದು ನಿಮಿಷ ತಲ್ಕಾಡ್ ಚಿಕ್ಕರಂಗೇಗೌಡ, ಒಂದೇ ನಿಮಿಷ. ಆಲೂಗಡ್ಡೆ ಸ್ಟೋರಿನ ಒಂದು ದೇಶ ಯಾವ ರೀತಿ ಒಗ್ಗಟ್ಟಿನಲ್ಲಿ ದೇಶ ಆಲೂಗಡ್ಡೆ ಸ್ಟೋರಿನ ಆಚೆ ತೆಗೆದು ಇಟ್ಟು ಅರ್ಜೆಂಟೀನನ್ ಪುಸ್ತಕದಲ್ಲಿ ತಾವು ಓದ್ಕೊಳ್ಳಿ. ಒಂದ್ ನಿಮಿಷ, ತಾವು ಅರ್ಜೆಂಟೀನನ್ ಪುಸ್ತಕದಲ್ಲಿ ಓದ್ಕೊಳ್ಳಿ. ಅಲ್ಲಲ್ಲ,
ಚಿಕ್ಕರಂಗೇಗೌಡರು ತಾವು ಇತಿಹಾಸಕಾರರು, ಒಂದ್ ನಿಮಿಷ ಕೇಳಿ. ಅರ್ಜೆಂಟೀನನ್ ಪುಸ್ತಕದಲ್ಲಿ ಕೆಲವು ಆಲೂಗಡ್ಡೆ ಸ್ಟೋರಿ ಏನು ಅಂತ ಅಂದ್ಬಿಟ್ಟು ತಾವು ನಿಮ್ಗೆ ಓದ್ಕೊಳ್ಳಿ. ಕೇಳೋ- ಆಯ್ತಾ, ಒಂದ್ ನಿಮಿಷ, ನಾನೇನು ಹೇಳ್ತಿಲ್ಲ. ಈಗ ಏನಾಗಿದೆ, ಈಗ ಎರಡು ಈಗ ಏನಾಗಿದೆ, ನೀವು ಒಂದು ಪ್ರಶ್ನೆ ಕೇಳಿದಾರೆ ಉತ್ತರ ಕೊಡ್ಲ ಅಂತ. ಅಲ್ಲಲ್ಲ ಪಾಪ ಏನಾಗಿದೆ, ಅಲ್ಲಲ್ಲ ಒಂದ್ ನಿಮಿಷ, ನಾನು ಪ್ರಶ್ನೆ ಮುಗಿಸ್ಬಿಡ್ತೀನಿ. ಈಗ ಒಂದ್ ನಿಮಿಷ, ತಲಕಾಡ್ ಚಿಕ್ಕರಂಗೇಗೌಡ್ರೆ ಫುಲ್ ತಮ್ಮ ಗೌರವ ಸಲ್ಲಿಸ್ತಾ ತಮಗೆ ಮತ್ತು ನಂಜರಾಜ ಅರಸು ಗೌರವ ಸಲ್ಲಿಸ್ತಾ ತಮ್ಮ ಹಿಸ್ಟ್ರಿಗಳನ್ನೆಲ್ಲ ಒಪ್ಕೊಬೇಕು ಅಂತಂದ್ರೆ, ಈಗ ಯಾರು ಸುಳ್ಳು ಹೇಳಿದ್ರು, ಯಾವ ಸತ್ಯ ಅನ್ನತಕ್ಕಂಥದನ್ನ ತಾವೇ ಇನ್ನೊಂದ್ ಸ್ವಲ್ಪ ಆದ್ಮೇಲೆ ನಾನು ನಿಖಿಲ್ ಅವ್ರಿಗೆ ಹೇಳ್ತೀನಿ, 13 ನಿಮಿಷದ ವಿಡಿಯೋ ಪ್ಲೇ ಮಾಡ್ಲಿ, ಆಯ್ತಾ, ಯಾರು ಮಂಗ ಅನ್ನೋದು ಗೊತ್ತಾಗ್ತದೆ. ಇರ್ಲಿ, ನಾನೇನು ಅದಕ್ಕೂ ಹೋಗ್ತಿಲ್ಲ. ಸರ್, ಪದಗಳನ್ನ ಯಾಕೆ ಸರ್ ಬದಲಾಯಿಸ್ಲಿ? ಅವ್ರು ಹೇಳಿದ್ದು ಮೂರ್ಖರು, ನೀವ್ ಹೇಳ್ತೀರಾ ಅಯೋಗ್ಯರು. ಸರ್, ಅವ್ರು ಹೇಳಿದ್ದು ಪದ ಮೂರ್ಖರು ಸರ್. ಯಾಕೆ ನೀವ್ ಯಾಕೆ ಅದನ್ನ ಪರ್ಸನಲ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಒಂದ್ ನಿಮಿಷ, ಅದರ ಅವಶ್ಯಕತೆ ಇರ್ಲಿಲ್ಲ. ನಾನು ಯಾವತ್ತೂ ಸಹ ಪರ್ಸನಲ್ ಆಗಿ ಯಾರನ್ನೂ ಅಟ್ಯಾಕ್ ಮಾಡ್ಲಿಲ್ಲ. ಆದ್ರೆ ಪರ್ಸನಲ್ ಆಗಿ ಯಾರು ಅಟ್ಯಾಕ್ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ ಯಾವ ಸತ್ಯ ಅಂತ. ಅವ್ರು ಹೇಳಿದ್ದಾರೆ, ನಾನು ಹೇಳ್ತಾ ಇಲ್ಲ. ಆಮೇಲೆ ಇದು ಬ್ರಿಟಿಷ್ ಚಿಕ್ಕರಂಗೇಗೌಡರಿಗೆ ಪ್ರಶ್ನೆ ಕೇಳಿದ್ದೀರಾ, ಅವ್ರು ಹೇಳಿ. ಅಲ್ಲಲ್ಲ, 53 ದೇಶಗಳಲ್ಲಿ ಬ್ರಿಟಿಷರ್ಸು ಯಾವ ರೀತಿ ಚರಿತ್ರೆಗಳನ್ನ ಬರೆದಿದ್ದಾರೆ ಅಂತ ಹೇಳಿ ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸು ಮತ್ತು ಆಸ್ಟ್ರೇಲಿಯನ್ ದೇಶಗಳು ಮತ್ತು ಬೇರೆ ಬೇರೆ ಕಡೆ ಎಲ್ಲಾ ಕಡೆ ಒಪ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಮಾತ್ರ ಏನಾಗಿದೆ, ಡಿಸ್ಕವರಿ ಆಫ್ ಇಂಡಿಯಾನೇ ಸತ್ಯ, ಬ್ರಿಟಿಷರ್ಸೇ ನಮಗೆ ಕಲ್ಚರ್ ಹೇಳ್ಕೊಟ್ಟವರು ಅಂತ ಹೇಳಿದಂತಹ ವ್ಯಕ್ತಿಗಳಿಂದ ಈ ರೀತಿಯ ಚರಿತ್ರೆ ಮತ್ತು ಈ ರೀತಿಯಾಗಿ ಹಿಸ್ಟ್ರಿ ನಿರ್ಮಾಣ ಹಾಕೊಂಡು ಹೋಗ್ತಾ ಇದೆ. ಇದು ನಾವು ಅಬ್ಜೆಕ್ಟ್ ಮಾಡ್ತಿರೋದು. ನಾವು ಅಬ್ಜೆಕ್ಟ್ ಮಾಡ್ತಿರೋದು ಏನಂದ್ರೆ, ಆಬ್ಜೆಕ್ಟಿವ್ ಆಗಿದೆಯಾ, ಅದು ಸತ್ಯವೇ, ಅದನ್ನ ಹೇಳಿ, ನಾವು ಒಪ್ಕೊಳ್ತೀವಿ. ಅಲ್ಲ, ಸತ್ಯ ಅಂದ್ರೆ ಯಾವುದು? ಉದಾಹರಣೆ ಅನುಕೂಲ ಆಗೋದು ಸತ್ಯ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ನಂಬಿಕೆಗೆ ವಿರುದ್ಧ ಇರೋದು ಸುಳ್ಳ. ಅಂದ್ರೆ ಯಾರು ಡಿಫೈನ್ ಮಾಡ್ತಾರೆ, ಯಾರು ಈ ಸರ್ಟಿಫಿಕೇಟ್ ಯಾರು ಕೊಡೋದು ಸತ್ಯದ್ದು? ಒಂದೇ ನಿಮಿಷ ನಿಖಿಲ್, ನಾನು ಹೇಳ್ತೀನಿ. ಟಿಪ್ಪು ಸುಲ್ತಾನ್ ಅವರ ರೇಷ್ಮೆ ವಿಚಾರವಾಗಿ ಏನಿದೆ ಅದನ್ನ ನಾನೊಬ್ಬ ಚರಿತ್ರೆ ಓದ್ಕೊಂಡಿರ್ತಕ್ಕಂಥವ್ನು ಹೇಳ್ತೀನಿ, ಅದು ಸತ್ಯ. ಯಾಕೆಂದ್ರೆ ಈ ಸಿಲ್ಕ್ ರೂಟ್ನ ಆ ಬಾಂಗ್ಲಾದೇಶಲ್ಲಿ ಇದ್ದಿದ್ದಂಥ, ಇವತ್ತಿನ ಬಾಂಗ್ಲಾದೇಶಲ್ಲಿ ಇದ್ದಿದ್ದಂಥ ಸಿಲ್ಕ್ನ ತಗೊಂಬಂದು ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರಾದರೂ ಅಂದರೆ ಅದು ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿನೇ. ಅದರಲ್ಲಿ ನಾನು ಯಾವುದೇ ರೀತಿ ಸಂಶಯ ವ್ಯಕ್ತಪಡಿಸ್ತಿಲ್ಲ, ಅದು ಸತ್ಯ. ಆಮೇಲೆ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಲಾಲ್ಬಾಗ್ನ ಯಾರಾದರೂ ಡೆವಲಪ್ ಮಾಡಿದ್ದಾರೆ ಅಂದರೆ ಅದು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನೇ. ನಾನು ಅದನ್ನು ಒಪ್ಕೊಳ್ತೀನಿ, ಈ ಎರಡು ವಿಚಾರ ಒಪ್ಕೊಳ್ತೀನಿ. ಆದಮೇಲೆ ಇನ್ನೊಂದು ಎಕಾನಮಿ ಕರ್ನಾಟಕದ ಅಂದರೆ ಓಲ್ಡ್ ಮೈಸೂರು, ಟಿಪ್ಪು ಸುಲ್ತಾನರ ಮತ್ತು ಹೈದರ್ ಅಲಿ ಅವರ ಪ್ರಾಂತ್ಯ ಏನಿತ್ತು ಅಂದರೆ ಒಡೆಯರ್ ಪ್ರಾಂತ್ಯ, ಯಾವ ರೀತಿ ಪ್ರಾಂತ್ಯ ಎಕ್ಸ್ಟೆಂಡ್ ಆಯಿತು ಅನ್ನೋದನ್ನು ನಾನು ಒಪ್ಕೊಳ್ತಿದ್ದೇನೆ. ಅದಾದಮೇಲೆ ಮೂರನೇ ವಿಚಾರ ನಾನು ಒಪ್ಕೊಳ್ತಕ್ಕಂತಹದ್ದು, ಎಕಾನಮಿ ಈ ಗಜೇಂದ್ರಗಢ ಆಗೋಕ್ಕಿಂತ ಮುಂಚೆ, ಮರಾಠವಾರ ಆಗೋಕ್ಕಿಂತ ಮುಂಚೆ ನಂಬರ್ 2 ವರ್ಲ್ಡಲ್ಲಿ ಎಕಾನಮಿ ಆಗಿತ್ತು ಮೈಸೂರು ಪ್ರಾಂತ್ಯ ಅಂದರೆ ಅದನ್ನು ಒಪ್ಕೊಳ್ತೀನಿ. ಅದಕ್ಕೆ ಯಾವುದಕ್ಕೆ ರೀತಿ ನಾನು ಡೌಟ್ ವ್ಯಕ್ತಪಡಿಸಲ್ಲ. ಯಾಕೆಂದರೆ ಇದನ್ನು ನಾನು ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ನ ನಾನು ವೆರಿಫೈ ಮಾಡ್ಕೊಂಡು ಹೇಳ್ತೇನೆ. ಆದರೆ ಟಿಪ್ಪು ಒಬ್ಬ ಮಹಾನ್ ವೀರ, ಹುಲಿ, ಇದು ಒಪ್ಪಲ್ಲ. ಎರಡನೇದು, ಟಿಪ್ಪುನ ಕೊಂದವರು ಬ್ರಿಟಿಷರೇ, ಒಪ್ಪಲ್ಲ. ಯಾಕೆಂದರೆ ಅದಕ್ಕೆ ದಾಖಲೆಗಳಿವೆ, ಅದಕ್ಕೆ ಅನೇಕ ವಿಚಾರಗಳನ್ನು ನಾವು ಮಂಡಿಸ್ತಾ ಇದ್ದೀವಿ, ನಾವು ರಿಸರ್ಚ್ ಮಾಡ್ಕೊಂಡು ಹೇಳ್ತಾ ಇದ್ದೀವಿ. ಅದರಿಂದಾಗಿ ಈ ವಿಚಾರಗಳ ಬಗ್ಗೆ ಸರಿಯಾದಂತಹ ಅಧ್ಯಯನ ಇನ್ನೂ ಆಗಲಿ. ನಾವು ಯಾರು ಓಪನ್ ಟು ಅಧ್ಯಯನ. ಈಗ ಚಿಕ್ಕರಂಗೇಗೌಡರೇ ಬಂದು ಅಧ್ಯಯನ ಮಾಡಲಿ, ನಂಜರಾಜ ಅರಸು ಅವರು ವಯಸ್ಸಾಗಿದೆ ಪಾಪ, ಅವರು ಬಂದು ಕೂತ್ಕೊಂಡು ಅಧ್ಯಯನ ಮಾಡಲಿ, ನಾವುಗಳು ಬರ್ತೀವಿ, ಅಡ್ಡಂಡ ಕರಿಯಪ್ಪರು ಬರ್ತಾರೆ, ಅಧ್ಯಯನ ಮಾಡೋಣ ಜೊತೆಲಿ. ಏನು ಸತ್ಯ ಇದೆ ಕರ್ನಾಟಕದ ಜನತೆ ಮುಂದೆ, ಭಾರತ ಜನತೆ ಮುಂದೆ ಎಲ್ಲ ಸತ್ಯವನ್ನು ಬಿಚ್ಚಿಡ್ತಕ್ಕಂಥ ಕೆಲಸ ಮಾಡೋಣ. ಯಾಕೆ ಅಂದರೆ ಇವತ್ತು ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ಬ್ರಿಟಿಷರ್ಸೇ ಗ್ರೇಟ್ ಅಂತಕ್ಕಂತಹ ವ್ಯಕ್ತಿಗಳಿಂದ ಇವತ್ತು ಭಾರತದ ಚರಿತ್ರೆ ಏನಿದೆ ಅದು ಡೆಸ್ಟ್ರಾಯ್ ಆಗಿದೆ. ಭಾರತದ ಗ್ಲೋರಿಫೈಡ್ ಭಾರತ ಏನಿದೆ, 14 ಯೂನಿವರ್ಸಿಟೀಸ್ ಏನಿತ್ತು 11ನೇ ಶತಮಾನದಲ್ಲಿ ಸುಟ್ಟೋಗಿದ್ದು, ಅದು ಸತ್ಯ. ಅದನ್ನು ಸಹ ಹೇಳಿ, ಅದನ್ನ ಯಾಕೆ ಮುಚ್ಚಿಟ್ರಿ? ನಾವು ಅದನ್ನೇ ಹೇಳ್ತಾ ಇರೋದು. ಇವಾಗ ಅನೇಕ ವಿಚಾರಗಳು ಆಚೆ ಬರಬೇಕು, ಬರಲಿ, ನಾವು ಒಪ್ಕೊಂಡಿದ್ದೀವಿ. ಆದರೆ ಕಾಂಗ್ರೆಸ್ನವರು ಎದೆ ಮುಟ್ಕೊಂಡು ಹೇಳಿ ಯಾವ್ದು ಸತ್ಯ, ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಬರ್ದಿರೋ ಸತ್ಯನ ಇವತ್ತು ನಾವೆಲ್ಲಾನು ಅಶೋಕ್ ಗೌಡ್ರೆ ಅವರು ಡಿಸ್ಕವರಿ ಆಫ್ ಇಂಡಿಯಾದ ಬಗ್ಗೆ ಅವ್ರ ಚರ್ಚೆನೇ ಇಲ್ಲ. ಅಲ್ಲಿ ಪ್ರಶ್ನೆ ಅಶೋಕ್ ಗೌಡ್ರೆ, ಇವತ್ತೇನ್ ಗೊತ್ತಾ, ನೆಕ್ಸ್ಟ್ ಗೋಲ್ ಬಿಜೆಪಿಗೆ ಇರ್ಬೇಕಾಗಿರೋದು, ಡಾಕ್ಟರ್ ಚಿಕ್ಕರಂಗೇಗೌಡರು ಹೇಳಿದ್ದಾರೆ, ಇತಿಹಾಸದ ಪುರಾವೆಗಳನ್ನ ತಗೊಂಡ್ಬಂದು ನೀವು ಇದನ್ನ ಸಾಬೀತು ಪಡಿಸಿದ್ದೇ ಆದ್ರೆ ಅಶೋಕ್ ಗೌಡ್ರೆ ಅವತ್ತು 1 hour ನಿಮ್ಮೊಬ್ಬರನ್ನೇ ಕೂಡಿಸ್ತೀನಿ, ಇಲ್ಲಿ ನಾನು ನೀವು ಚರ್ಚೆ ಮಾಡೋಣ ಅವತ್ತು.